ಬಿಡು ನನ್ನೇನೆ ಕಟ್ಟಾಕಿದ್ಯಾ? ಬಿಡು ನನ್ನ. ನಿನಗೇನನ್ನಿಸ್ತು? ನೀನ್ ನನ್ನನ್ನು ಇಲ್ಲಿ ಕರ್ಕೊಂಬರ್ತೀನಿ ಅಂತನಾ? ನಾನ್ ನಿನ್ನನ್ನು ಇಲ್ಲಿ ಕರ್ಕೊಂಬಂದಿರೋದು ನಾನ್ ನಿನ್ನನ್ನು ಬೇಟೆ ಆಡ್ಬೇಕನ್ಕೊಂಡಿದ್ದೆ. ನಾನ್ ನಿನ್ನ ಮೊದಲನೇ ಸಲ ನೋಡಿದಾಗ ಅವಾಗ್ಲೇ ಅನ್ಕೊಂಡ್ಬಿಟ್ಟಿದ್ದೆ, ಇವಳನ್ನ ಬೇಟೆ ಆಡಿದ್ರೆ ತುಂಬಾ ಮಜಾ ಸಿಗತ್ತಂತ. ಏನೇ ಸಖಿ, ನೀನ್ ನನ್ನನ್ನು ಇಷ್ಟು ಸುಲಭ ಅನ್ಕೊಂಡಿದ್ದ? ಉಫ್, ನಿಂದಿ ಸುಂದರವಾದ ಮುಖ ಕೂಡ ನನ್ನನ್ನು ಸಿಕ್ಕಾಕ್ಸಕ್ಕಾಗಿಲ್ಲ. ಪ್ರಯತ್ನ ಅಂತೂ ತುಂಬಾ ಮಾಡಿದೆ, ಆದ್ರೆ ಅದ್ಯಾವುದು ಉಪಯೋಗಕ್ಕೆ ಬರಲಿಲ್ಲ. ಏನೇ ಸಖಿ, ನಿಮ್ ಪೊಲೀಸ್ ಅವ್ರಿಗೆ ಇಷ್ಟು ಬುದ್ಧಿ ಇಲ್ವಾ? ಯೋಚನೆ ಮಾಡ್ತಿದ್ಯಾ? ನಾನು ರಾಧೆಯಿಂದ ಲಕ್ಷ್ಮಿ ಹೆಂಗಾದೆ ಅಂತ? ಅಂದ್ರೆ ಒಂದು ಗಂಡಸಿಂದ ಒಂದು ಮಂಗಳಮುಖಿ ಹೆಂಗಾದೆ ಅಂತ. ಮತ್ತೆ ನಡಿ, ನಿನಗೊಂದು ಒಳ್ಳೆ ಕತೆ ಹೇಳ್ತೀನಿ. ಆಹಾ, ನಾನು ನಿನ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ನನ್ ಕಥೆ ಟೈಟಲ್ ಗಂಡ, ಹೆಂಡತಿ ಮತ್ತವಳು. ಲೋ ಗೂಬೆ, ನನ್ನ ಮಗನೇ, ನೀನು ಫೋನ್ ಇಟ್ಟರೆ ತಾನೇ ನಾನು ಹೋಗೋಕ್ಕಾಗೋದು. ಫೋನ್ ಇಡ, ನಾಳೆ ಹೇಳ್ತೀನಿ ಡೀಟೇಲ್ ಆಗಿ. ಇಡು. ಐ ಆಮ್ ಸಾರಿ, ನಾನು ಜಾಸ್ತಿ ಏನೂ ತಯಾರಿ ಮಾಡೋಕ್ಕಾಗಿಲ್ಲ. ನನಗೆ ಚಿಕ್ಕ ವಯಸ್ಸಿಂದಾನೂ ನಮ್ಮ ತಂದೆ ತಾಯಿ ಪ್ರೀತಿ ಏನು ಅಂತ ಗೊತ್ತಿಲ್ಲ. ಇವತ್ತು ಜೀವನದಲ್ಲಿ ಎಲ್ಲ ಅಚೀವ್ ಮಾಡಿದೆ, ಅದೆಲ್ಲ ನೀನೇ. ನಾನು ನಿನಗೆ ಯಾವುದೇ ಕಾರಣಕ್ಕೂ ಕಷ್ಟ ಕೊಡಲ್ಲ. ನಿಮ್ಮ ತಂದೆ ನನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನ ಕೈನ ನನ್ನ ಕೈಲಿಟ್ಟಿದ್ದು, ಅವ್ರ ನಂಬಿಕೆನ ನಾನು ಯಾವತ್ತೂ ಮುರಿಯಕ್ಕೆ ಬಿಡಲ್ಲ. ನಮ್ಮ ಈ ಅನುಬಂಧ ನಾನು ಯಾವತ್ತೂ ಮುರಿಯಕ್ಕೆ ಬಿಡಲ್ಲ. ನಾನು ಪೂರ್ತಿ ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಯಾವುದು ತೊಂದರೆ ಇಲ್ಲದೆ ನಿಮ್ಗೆಲ್ಲ ಖುಷಿ ಸಿಗೋ ಥರ ನೋಡ್ಕೊಳ್ತೀನಿ. ನಿಮ್ಮೆಲ್ಲ ದುಃಖ ನಂದು ಮತ್ತು ನನ್ನೆಲ್ಲ ಖುಷಿ ನಿಮ್ಮದು.
ನಾನೇನೋ ಒಂದು ಮಾಡ್ತೀನಿ. ಸರಿ, ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಗುಡ್ ಮಾರ್ನಿಂಗ್. ಗುಡ್ ತಗೋ ಮಾರ್ನಿಂಗ್. ನಿನ್ ನನ್ನ ಕಾಫಿ. ಕಾಫಿ. ಛೀ, ಎಷ್ಟು ಗಲೀಜಾಗಿದೆ ಕಾಫಿ. ಪೂರ್ತಿ ಮೂಡೇ ಹಾಳು ಮಾಡ್ಬಿಟ್ಟ. ಆರಾಮಾಗಿರೋ, ನಾನು ಬೇರೆ ಕಾಫಿ ತೊಗೊಂಬರ್ತೀನಿ. ಅಲ್ಲಿವರೆಗೂ ಫ್ರೆಶ್ ಆಗ್ತಾ ಇರೋ. ಏ ಸಖಿ, ಯಾಕೆ ತಿಂತಾ ಇಲ್ಲ? ತಿನ್ನು ತಿನ್ನು. ಆಮೇಲೆ ಏನಾಯ್ತು? ಆಮೇಲೆ ರಾಧೆ, ಇನ್ನ ಎಷ್ಟೊತ್ತಾಗತ್ತೆ? ತುಂಬಾ ಬಂದೆ, ಹೊಟ್ಟೆ ಬಂದೆ. ಹಶು ಆಗ್ತಾ ಇದೆ. ಬಂದ್ಬಿಟ್ಟೆ. ಏನ್ ಕೆಡ್ದಾಗಿದೆ ಊಟ. ನಾನು ಟೇಸ್ಟ್ ಮಾಡಿದ್ನಲ್ಲ, ಕರೆಕ್ಟ್ ಆಗೇ ಇದೆಯಲ್ಲ. ನೀನ್ ಮಾಡಿರೋದು ಊಟ ನೀನೇ ತಿನ್ನು. ಚಿನ್ನು, ಸಾರಿ ಸಾರಿ ಹೇಳಿದ್ನಲ್ಲ, ಇವಾಗ ನನ್ನ ಕ್ಷಮಿಸ್ಬಿಡು. ಸಾರಿ ಪ್ಲೀಸ್. ನೋಡು, ಈಗ ಕಿವಿ ಇಟ್ಕೊಂಡು ಕೇಳ್ತಾ ಇದ್ದೀನಿ, ಕ್ಷಮಿಸ್ಬಿಡು ನನ್ನ ಪ್ಲೀಸ್ ಪ್ಲೀಸ್. ಇಟ್ಸ್ ಓಕೆ. ಆಮೇಲೆ ನನಗೆ ಒಂಚೂರು ದುಡ್ಡು ಬೇಕಾಗಿತ್ತು. ಯಾಕೆ? ಏನು ಮಾಡ್ತೀಯಾ? ಶಾಪಿಂಗ್ ಮಾಡೋದಕ್ಕೆ. ಪ್ಲೀಸ್ ರೀ. ನನ್ನ ಪರ್ಸಲ್ಲಿದೆ, ತಗೋ. ಓಕೆ, ಥ್ಯಾಂಕ್ ಯು. ನಿಮ್ಮಷ್ಟು ಒಳ್ಳೆಯವರು ಯಾರೂ ಇಲ್ಲ. ಹಲೋ ರೋಶ್ನಿ, ನಂದು ಆಫೀಸ್ ಕೆಲಸ ಇವಾಗ ಮುಗೀತು. ನಿಂಗೆ ಬೇಕಾದ್ರೆ ನಿನ್ನ ಶಾಪಿಂಗ್ಗೆ ಹೆಲ್ಪ್ ಮಾಡಕ್ ಬರ್ತೀನಿ ಅಯ್ಯೋ, ನಾನು. ಬೇಡ ಬೇಡ ಬೇಡ, ನನ್ನ ಶಾಪಿಂಗ್ ಮುಗೀತು. ಹೌದಾ? ಹಾಗಂದ್ರೆ ಪಿಕಪ್ ಮಾಡಕ್ ಬರ್ತೀನಿ. ಲೊಕೇಶನ್ ಕಳಿಸು ಬೇಗ. ರೀ, ಕೇಳಿಸ್ಕೊಳ್ಳಿ, ನಾನು ನಮ್ಮ ಅಪ್ಪನ ಮನೆಗೆ ಬಂದಿದ್ದೀನಿ. ಒಂದು ಕೆಲಸ ಮಾಡಿ, ನೀವು ಹೊರಡಿ, ನಾನು ಬರ್ತೀನಿ. ಸರಿ ಬಿಡು. ಹಾಂ, ಸರಿ. ಒಂದು ನಿಮಿಷ ಬಿಡು, ಒಂದು ನಿಮಿಷ. ಇವನು ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ಹಾಂ, ಹೇಳಿ. ಎಲ್ಲಿದ್ಯಾ? ಇರು, ಹೇಳಿ ತಾನೆ ಅಪ್ಪನ ಮನೇಲಿ ಇದ್ದೀನಿ ಅಂತ. ಇಡೇ ಫೋನ್ನ. ಪೂರ್ತಿ ಮೂಡೇ ಆಫ್ ಮಾಡ್ಬಿಟ್ಟ.
ರಾಧೆ, ಯಾಕೆ ಹಿಂಗೆ ಕೂತಿದ್ಯಾ? ರಾಧೆ, ನಾನು ನಿನ್ನೆ ಕೇಳ್ತಾ ಇರೋದು. ಎಲ್ಲೋಗಿದ್ದೆ? ಅಂದ್ರೆ ಎಲ್ಲಿ ಹೋಗಿದ್ದೆ? ಶಾಪಿಂಗ್ಗೆ, ಆಮೇಲೆ ಅಪ್ಪನ ಮನೆಗೆ ಹೇಳಿದ್ದೆ ತಾನೆ. ಶಾಪಿಂಗ್ ಹೋಗಿದ್ಯಾ? ಹ್ಞೂ. ಮತ್ತೇನಾದ್ರೂ ತಗೊಂಬಂದಿರ್ಬೇಕಲ್ಲ, ಎಲ್ಲಿದೆ? ಅದು ಅಪ್ಪನ ಮನೆಯಲ್ಲೇ ಬಿಟ್ಬಿಟ್ಟೆ. ಹೌದಾ? ಆಯಿತು, ನೀನು ಊಟ ಮಾಡಿದ್ಯಾ? ಆ್ಯಕ್ಚುಲಿ ನಾನು ಅಪ್ಪನ ಮನೇಲೇ ತಿನ್ಕೊಂಡು ಬಂದಾಯ್ತು, ನನಗೇನು ಹಸಿವಿಲ್ಲ. ಒಂದು ಕೆಲಸ ಮಾಡು, ನೀನೇ ಏನಾದ್ರು ಮಾಡ್ಕೊ, ಇಲ್ಲ ಆಚೆಯಿಂದ ಏನಾದ್ರು ಆರ್ಡರ್ ಮಾಡು. ನಂಗೆ ತುಂಬ ನಿದ್ದೆ ಬರ್ತಾಯಿದೆ, ನಾನು ತುಂಬ ಟಯರ್ಡ್ ಆಗಿದ್ದೀನಿ, ನಾನು ಹೋಗಿ ಮಲ್ಗ್ತೀನಿ ಈಗ. ಗುಡ್ ನೈಟ್. ಆ ಹುಡುಗ ಯಾರು? ಹುಡ್ಗ? ಯಾವ ಹುಡ್ಗ? ಆ ಹುಡುಗ ನಿನ್ ಜೊತೆ ಓಡಾಡ್ತಿದ್ನಲ್ಲ, ಅವನು. ಓ, ಅವನಾ? ನನ್ನ ಕಾಲೇಜ್ ಫ್ರೆಂಡು. ನೀನ್ ಯಾವತ್ತು ಹೇಳಲೇ ಇಲ್ಲ ನನಗೆ. ನೀನು ಯಾವತ್ತೂ ನಾನು ಕೇಳಲೇ ಇಲ್ಲ. ಒಂದು ನಿಮಿಷ, ನೀನು ನನ್ನ ಮೇಲೆ ಡೌಟ್ ಪಡ್ತಾ ಇದೆಯಾ? ನೋಡು, ನಾನು ಒಂದೆರಡು ಮಾತು ಚೆನ್ನಾಗಿ ಆಡ್ದೆ ಅಂದ್ಬಿಟ್ಟು ನೀನೇನು ಲಿಮಿಟ್ಸ್ ಮಾಡ್ತೋಗ್ತಾ ಇದೀಯಾ? ಮತ್ತೆ ನಾನು ನಿನಗೆ ಯಾಕೆ ಹೇಳಬೇಕು ನಾನು ಎಲ್ಲೋಗ್ತಾ ಇದ್ದೀನಿ, ಯಾರು ಮೀಟ್ ಮಾಡ್ತಾ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ ಅಂತ? ನೆಕ್ಸ್ಟ್ ಟೈಮ್ ನನ್ನ ಕೇಳೋ ಮುಂಚೆ 100 ಸತಿ ಯೋಚನೆ ಮಾಡು. ಅರ್ಥ ಆಯ್ತಾ ನಿನಗೆ? ಹಾಂ. ಇಷ್ಟು ದೊಡ್ಡ ತಪ್ಪು ಮಾಡಾದ್ಮೇಲೂ ಸಾರಿ ಆದರೂ ಹೇಳಿರ್ತಲ್ಲಲ್ವಾ? ಹಾ, ಸಾರಿ ಹೇಳಿದ್ಲು ನನಗೆ. ತಗೋ. Cheers. Cheers. ಸಾಕು ಸಾಕು, ಕುಡಿಬೇಡ. ಸಾಕು, ಪ್ಲೀಸ್ ಬಿಡು. ಬೇಡ, ಕುಡಿಬೇಡ. ಕುಡಿಬೇಡ. ಹೇಳ್ದೆ ತಾನೆ. ಏನ್ ಮಾಡ್ತಿದ್ಯಾ? ನಾನು ಕುಡಿಯೋಕ್ ಬೇಡ. ಯು ಸ್ಟೂಪಿಡ್. ನೀ ಸ್ಟುಪಿಡ್. ವಿಕ್ರಮ್, ಐ ಲವ್ ಯು. ಜಾಸ್ತಿ ಆಗಿದೆ. ಐ ಲವ್ ಯು ಬೇಬಿ. ರೋಶ್ನಿ, ಓಹೋ, ಬಂದ್ಬಿಟ್ರೆ ಯಜಮಾನ್ರೆ. ವಿಕ್ರಮ್, ಇವರು ರಾಧೆ, ನಮ್ ಯಜಮಾನ್ರು. ನಮಸ್ತೆ ಯಜಮಾನ್ರೆ. ರೋಶ್ನಿ, ನಡಿ ಒಳಗೆ. ಏಯ್ ನೀನು ನಡಿಯೋ. ಎಕ್ಸ್ಕ್ಯೂಸ್ ಮೀ, ಯು ನನ್ ಫ್ರೆಂಡು, ಮತ್ತೆ ನಾನ್ ಕರ್ದಿರೋದು ಪಾರ್ಟಿಗೆ. ಮತ್ತೆ ನೀನ್ ಯಾವನು ಹೇಳೋದಿಕ್ಕೆ ಪಾರ್ಟಿ ನಿಲ್ಸೋದಿಕ್ಕೆ? ರೋಶ್ನಿ, ಸುಮ್ನೆ ನಡಿ ಒಳಗೆ. ತುಂಬಾ ಕುಡಿದ್ಬಿಟ್ಟಿದ್ಯಾ, ಸುಮ್ನೆ ಬೇರೆಯವ್ರ ಮುಂದೆ ತಮಾಷೆ ಮಾಡ್ಬೇಡ. ತಮಾಷೆನಾ? ನೀನ್ ನನ್ನ ಜೀವನದಲ್ಲಿ ತಮಾಷೆ ಮಾಡಿಟ್ಟಿರೋದು. ನಾನು ನಿನ್ ಮದ್ವೆ ಆಗಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ, ಗೊತ್ತಾ? ಆದ್ರೆ ನಾನೇನ್ ಮಾಡ್ಲಿ, ನಮ್ಮಪ್ಪಂಗ್ ವಿಕ್ರಮ್ ಇಷ್ಟ ಇರ್ಲಿಲ್ಲ. ಆದ್ರೆ ನನ್ ಗ್ರಾಚಾರಕ್ಕೆ ಎಟ್ಟಿ ನಿನ್ನೆ ಮದ್ವೆ ಆಗ್ಬೇಕಾಯ್ತು.
ಆದರೆ ನಾನು ವಿಕ್ರಮ್ನ ಬಲವಂತವಾಗಿ ಮದುವೆ ಆಗಿದ್ದಿದ್ರೆ ಅವಾಗ ನಮ್ಮ ಅಪ್ಪ ಪ್ರಾಪರ್ಟಿ ಎಲ್ಲ ಚಾರಿಟಿಗೆ ಕೊಡ್ತಾಯಿದ್ರು. ನಾನಿನ್ ಮದುವೆ ಆಗಿದ್ದ ಕಾರಣ ಏನಂದರೆ ನೀನು ತುಂಬ ಪಾಪ ಪಾಂಡು. ಅದಕ್ಕೆ ನಾನೇನು ಅಂದ್ಕೊಂಡೆ, ಮದುವೆ ಆದಮೇಲೆ ನಾನು ನನ್ನ ಜೀವನನ ಆರಾಮಾಗಿ ನೋಡ್ಕೊಳ್ಬೋದು ಅಂತ. ಆದರೆ ಐ ವಾಸ್ ಸೋ ರಾಂಗ್. ಡೋಂಟ್ ಬಿ ಅಪ್ಸೆಟ್ ಬೇಬಿ, ಎಂಜಾಯ್ ದ ಮೂಮೆಂಟ್. ತಗೋ ಡ್ರಿಂಕ್ಸ್. ರೋಶ್ನಿ, ಓ ಮಿಸ್ಟರ್ ಹಸ್ಬೆಂಡ್, ಹೇಳ್ದೆ ತಾನೇ ನಿಮ್ಮ ಮದುವೆ ಒಂದು ಡ್ರಾಮಾ ಅಂತ. ಯಾಕೆ ಸುಮ್ಮನೆ ಅಲ್ಲಿ ದೊಡ್ಡ ತೋಪಂದ ತೋರಿಸ್ಕೊತಾ ಇದ್ಯಾ? ಓಡಿಲ್ಲಿಂದ. ಅವಳು ನನ್ನ ಪ್ರೀತಿಸ್ತಾಳೆ. ನನ್ನ ನಡೆ ಇಲ್ಲಿಂದ. ತಗೋ. ಬಿಡು. ನಿಂಗೆ ಎಷ್ಟೋ ಧೈರ್ಯ ಅವನ ಮೇಲೆ ಕೈ ಹಾಕೋದಿಕ್ಕೆ. ಕಾಣಿಸ್ತಿಲ್ವಾ ನಿನಗೆ ನಾನು ಬೇಬಿ ಜೊತೆ ಬಿಸಿ ಇದ್ದೀನಿ ಅಂತ? ಓಹೋ ನಶಿಯೋ, ನನಗೆ ನೋಟವೆಲ್ಲ ಸಾರಿ ಬೇಬಿ. ಅಯ್ಯೋ ಗೂಬೆ ಮುಂಡೆವ, ನೀವೆಲ್ಲ ದಂಧೆ ಮಾಡ್ತಾ ಇಲ್ವಾ? ಕಾಸು ನೆಟ್ಟಿಗೆ ಬರ್ತಾ ಇಲ್ಲ. ನೀವ್ ಈ ತರ ಮಾಡಿದ್ರೆ ನಾವು ಊಟ ಏನ್ ಮಾಡೋಣ? ಅಯ್ಯೋ ಅಕ್ಕ, ಇಷ್ಟೊಂದು ಟೆನ್ಷನ್ ತಗೋಬೇಡ, ತಲೆ ಕೆಟ್ಟೋಗುತ್ತೆ. ಇಲ್ಲ ಅಂತಂದ್ರೆ ಆರೋಗ್ಯ ಹಾಳಾಗ್ದೆ ಇನ್ನೇನಾಗುತ್ತೆ? ಏನಾದ್ರೂ ತೊಂದ್ರೆ ಇದ್ರೆ ನಾವಿದೀವಲ್ಲ ನಿನ್ಗೋಸ್ಕರ. ಅಯ್ಯೋ ನಮ್ಮ ಮನೆಗ್ ಬಾಪ್ಪ. ನಮ್ಮ ಅಪ್ಪನ ಪ್ರಾಪರ್ಟಿ ನನ್ನ ಹೆಸರಲ್ಲಾಗೋವರೆಗೂ ನಾನು ನಿನಗೆ ಡಿವೋರ್ಸ್ ಕೊಡಲ್ಲ. ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡು, ನಮ್ಮಪ್ಪನ್ನ ನನ್ನ ದಾರಿಯಿಂದ ಸೈಡ್ಗ, ಅವಾಗ ಪ್ರಾಪರ್ಟಿ ಎಲ್ಲ ನನ್ನ ಹೆಸರಿಗೆ ಬರುತ್ತೆ. ಆಮೇಲೆ ನಾನು ಖುಷಿಯಾಗಿ ನನಗೆ ಡೈವೋರ್ಸ್ ಕೊಡ್ತೀನಿ. ನೀವೆಲ್ಲರೂ ಸಾಯಕ್ ಒಳ್ಳೆ ತಮಾಷೆ ಇರ್ಬೇಕಲ್ಲ.